ಒಟ್ಟಿನಲ್ಲಿ ಬೆಳಗ್ಗೆ ತಟ್ಟಿಗಲ್ಲ ಅಮ್ಮ ತಾಯಿ ಬರ್ರಿ ವಿಡಿಯೋ ಸೇರ್ತಾರೆ ಅಮ್ಮ ಪಿಕ್ಚರ್ ಬಾಕಿ ಕೌಲಿಕ ಪಾಪ ನೀನ ಫೋಟೋ ಹೋಗಿ ಬರುತ್ತಾಳೆ ಪಾಪ ಎಲ್ಲ ಹಾಕೊಂಡ ನಿಂದು ಈಗ ಅವನು ತೆರ ಹೇಳ್ಕೊಂಡಂಗ
ಮುಖವನ್ನು ತಗ್ಗಿಸಿಕೊಂಡವಳ ಇನ್ನು ಈಗ ಮೊದಲ ಸಭೆಯಲ್ಲಿ ಅಕ್ಷತೆ ಬಟ್ಟೆ ಅಂತ ಎಲ್ಲಿ piಡಿದುಕೊಂಡು ಈ ಯಾರದಿಂದ ನೆಟ್ಟುಕೊಳ್ತಿರೋ ಅವರಲ್ಲಿ ಥವಾಯಿಗೋ ಇಲ್ಲಿ ನೋಡ ಆದಿನ ಹಾಲಕ್ಕೂ ಲೋಕಂಗಳಿಗೆ ರಕ್ಷಣೆ ಕರ್ತನಾದ ಶ್ರೀಕೃಷ್ಣನ ಎನಗೆ ಬೀಗನಾದ ಮೇಲೆ ಈ ಮೋನದೋರಿಂದ ಅವರ ಎನಗೆ ಲೆಕ್ಕದಲ್ಲಿ ಕುಳಿತುಕೊಂಡೆವು ಅಂಗನಾದ ಮುಗಿದವನು ಪಾಂಡವರು ಸಾಲು ಸಾಲಾಗಿ ಹೆಚ್ಚು ವೈಭವದಿಂದ ಕುಳಿತುಕೊಂಡಿರುವವರು ಮೊದಲು ಎಲ್ಲ ಸೋದರ ಮಾವನಾದ ಕಮಲೇಶನ ಮಾತನಾಡಿ ನೋಡುವೆನು ಸೋದರ ಮಾವನಾದ ಕಮಲೇಶ ನೀನು ಮಾಡಿದ ಸಾಧಕ್ಕೆ ನಾ ಮೆಚ್ಚಿದೆ ಅದು ಏತಕ್ಕೆಂದ್ರೆ ತ್ರಿಲೋಕ ಪಾಲಕನಾದ ಕೊಲ್ಲ ಕೃಷ್ಣನ ನನಗೆ ಬೀಗನಾದ ಮೇಲೆ ಈ ಭುವನದೋರಿಂದ ಯಾವ ರಾಜ್ಯರ ನನಗೆ ಲೆಕ್ಕದಲ್ಲಿ ಜಮೆಯನ್ನು ಮತ ತೊಟ್ಟಿನಿಂದ ಕುಳಿತುಕೊಂಡಿರು ನೀನೇ ಧನ್ಯ ನೀನೇ ಪರಾಕ್ರಮಿ ನೀನು ಮಾಡಿದ ಕೃತ್ಯಕ್ಕೆ ನನ್ನ ಮನಸ್ಸು ಬಹು ಆನಂದವಾಯಿತು ಅದು ಏತಕ್ಕೆಂದರೆ ಲಗ್ನಕ್ಕೆ ಬರಬೇಕೆಂದು ಬರೆಯಲಿಕ್ಕೆ ನಿನಗೆ ತುಂಬ ಕಾಗದವಾದರೂ ಸಿಕ್ಕಿಲ್ಲವೆಂದು ಕಕ್ಕನ ನಾನು ಬಂದಿರುವುದು ಸ್ವಲ್ಪ ಮುಖ ಮೆಚ್ಚು ನೋಡು ಬಂದ ಈಗೋ ಎನ್ನ ಕರದಲ್ಲಿ ಮೆರೆಯುವ ಮುತ್ತು ದೇವತೆ ಭಾಗ್ಯನವು ಕೊಟ್ಟಿಲ್ಲವೆಂದು ಎನ್ನ ಮೇಲೆ ಸಿಕ್ಕಾಗಿರುವುದು ಆದ ಕಾರಣ ನಿನ್ನ ಪ್ರಾಣವೆಂಬ ಮಕ್ಕುರಿಯನ್ನು ಮುತ್ತು ದೇವತೆಗೆ ಭಾಗ್ಯನವು ಕೊಟ್ಟು ಮುತ್ತು ದೇವತೆಯನ್ನು ಸಂತೋಷಪಡಿಸುವ ಮಾವ ಹೀಗೆ ನಿನ್ನ ಮರ್ಮ
ಕಥೆಯನ್ನು ಹಿಡಿದು ಹೋರಾಡಲಾರದೆ ಗಂಡ ಸತ್ತರಂಡ ಎಂಟೆ ಮಗ ಮಂಡಲಂ ಈ ಭೂಮಂಡಲಕ್ಕೆ ದಕ್ಕಿಸಿಕೊಂಡು ಬಂದಿದ್ದಾತಕ್ಕೆ ಗಂಡ ಆ ಇಲ್ಲದ ಪೌರುಷ ಈಗೆಲ್ಲಿಂದ ಬಂತು ಭೀಮ ಸುಮ್ಮನೆ ಒಳಗಾಡಿ ಆಗಬೇಡ ನೀನು ನಾನು ಭೀಮನ ಅಂಬ ಜಡಮತೆ ತಿಳಿದರೆ ಮಾಡುವುದೇನೆ ಗಂಡ ರೇ ಮೂರ್ಖ ಮತ ಸಹಜವಾಗಿ ಮಾತನಾಡುವುದೇ ಗಂಡ ಸುಮ್ಮನೆ ಬಂದ ಹಾದಿಯನ್ನು ತರ್ಪುರ ವಾಯುಪುತ್ರನಾದ ಭೀಮ ವಿರಾಟ ಪಟ್ಟಣದಲ್ಲಿ ನಿನ್ನ ಹೆಂಡತಿಯನ್ನ ಕೀಟಕರಿಗೆ ಕೊಟ್ಟವನ ಅಂಗಿನ ಕೂಳನ್ನು ತಿಂದು ಕೊಟ್ಟಿದ ಮೂರ್ಖನ ನೀನು ಅಥವಾ ನಾನು ರೇ ಬಂಡ ಇದು ಅಲ್ಲದ ಪಕಾಸುರನ ಬಾಯಿ ಪಡೆದು 8 ಬಂಡೆ ಅನ್ನವನ್ನು ತಿಂದು ಅವನ ಎತ್ತುಗಳನ್ನು ಕತ್ತುಕೊಂಡು ಬಂದ ಬಂಡನ ನೀನು ಅಥವಾ ನಾನು ರೇ ಬಂಡ ಸುಮ್ಮನೆಯನ್ನ ಮಾತಿಗೆ ಪ್ರತಿ ಉತ್ತರ ಕೊಡದ ಬಾಯಿ ಮುಚ್ಚಿಕೊಂಡರೆ ಸರಿ ಇಲ್ಲವಾಯ್ತಂದ್ರೆ ಈ ಕ್ಷಣಗೊಂಡು ನಮ್ ಹಿಡಿದು ಎಡಮುಡಿ ಎಂಬಂಡಿಜ ಆಕಾಶ ಮಂಡಲಕ್ಕೆ ಚಂಡಿ ನಿಂತ ದೂರ ಬಿಡುವೆನೋ ನಿನ್ನಂತ ಬಂಡನ ಕೃತಿಗೆ ಹಿಂದಿರುವೆನೋ ಬಂಡ ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲು ಭ್ರಷ್ಟ ಪರಮ ಪಾಪಿಷ್ಟ ಮುಗಿದು ಬಂದಿದ್ದು ನಿನ್ನ ಅದೃಷ್ಟ ನಮ್ಮ ಪುಂಡ ರೇ ಭೀಮನಂಬ ಜಗತ್ತ ಹಲ್ಪರಿಗೆ ಅದರ ತಕ್ಕವನಲ್ಲ ಈ ಬಲ್ಲಿದ ಭೀಮನಂಬ ಪ್ರಚಂಡ ನಿನ್ನಂತವರಿಗೆ ಅದರಕ್ಕನಲ್ಲ ಈ ಕೌಲಿಗನ ನೀನೆಷ್ಟು ಯುದ್ಧವನ್ನು ಮಾಡಿದಾಗಲೇ ನೀನೆಷ್ಟು ನಿನ್ನ ಆಯುಧಗಳೇ ಎಷ್ಟು ಪಟ್ಟ ಬಯಲಾಯಿತು ನಿನ್ನ ಹುಟ್ಟು ಅದವಾಗಿ ಯುದ್ಧಕ್ಕೆ ನಿಲ್ಲು ಬಂಡ ಆರಿಸಿ ಬಿಡುವ ನಿನ್ನ ವೃಂದ. ಮೇಲುವರಂತೆ ಬಿದ್ದಿರುವ ಈ ಭೀಮನ ಸೈನ್ಯ ಮತ್ತಗಡೆ ತಪ್ಪುವಂತನಾದ ಇವನಿಗೆ ಬೆಂಬಲವಾಗಿ ಎಂದು ಯುದ್ಧಕ್ಕೆ ಬರುವ ವೀರವಿದ್ದರೆ ಈಗಲೇ ಬರೆಯುವ ಸಾಧ್ಯ ಅತಿ ಜಾಗೃತ ಅರ್ಜುನನೆಂಬ ಮೂರ್ಖ ಅಪ್ಪರಂದ ಕಡಬಜರಂದ ಬೇಡ ಬಬ್ಬೆಯನ್ನಿಟ್ಟು ಮಾರುಮಜದ ಎಂದು ಸಮೀಪಕ್ಕೆ ಬಂದರೆ ನಿನ್ನ ಸಮೀಪಕ್ಕೆ ಬಂದರೆ ಮಾರುಮಜನ ರೇವಂಡ ತಾಂಡ ಮಾಡುವ ಈ ಪ್ರಚಂಡವಾದ ಭಾಗದಿಂದ ನಿನ್ನ ಸರ್ವಂ ಕಡದು ಅಪ್ಪೋ ಮಂಡಲಕ್ಕೆ ಕಡಬಿಡುವ ಸಾಲದೆ ಈ ಕಡ ಮಾತುಗಳಲ್ಲಿ ನೋಡಿಬಿಡುವುದು ಬರೀ ಹೇಗೆ ಮಚ್ಚಮ ಪಾಂಡವ ಕೌಟಿಕನೆಂಬ ಎಂದು ಯುದ್ಧ ಮಾಡಿ ಜಯಿಸುವುದೆಂಬುದು ಸ್ವಪ್ನದಲ್ಲಿಯೋ ಸಾಗರ ತಿಳಿಯದ ಜ್ಞಾನದಿಂದ ಬಂದು ಎನ್ನ ಕೈಯಲ್ಲಿ ಮರಣ ಬಂದ ಬೇಡ ತಿರುಗಿ ಹುಟ್ಟಲಿಕ್ಕೆ ನೀನೇನು ಉಲ್ಲವಿದ್ದವಲ್ಲ ಓಡಿಸಿಲ್ಲ ಮುಕ್ತ ಎಂಬುದು ಬರೀ ಬಾಯಿ ಮಾತಲ್ಲ ಮೂರ್ಖ ಸುಮ್ಮನೆ ಕರ್ಮಚಾರಿ ಎಂಬಿಡುವೆ ಮಾಂಸರಿ ಎನ್ನುವ ತರ್ಕ ಮಾಂಸ ಭಕ್ಷಕ ಮೂರ್ಖ ಎನ್ನ ಧರ್ಮಚರಿ ಎಂದು ಬಿಡಿರುವುದಕ್ಕೆ ನೀನೇನು ಗಂಭೀರನಾಗಿಲ್ಲ ರಣಧೀರನಲ್ಲೇ ಬಂದ ಕೌಟಿಕನೆಂಬ ರಕ್ತದ ಅರ್ಜುನನೆಂಬ ಮೂರ್ಖ ಎಂದಕ್ಕೆ
ಎಂದಕ್ಕೆ ವೀರಗೊಬ್ಬರು ನನ್ನ ಸಂಗಡ ನಿನ್ನ ತಲೆಯನ್ನು ಧರಿಸಿಕೊಂಡಿದ್ದಿ ಅದಕ್ಕೆ ಸುಮ್ಮನೆ ಎಂದು ಆಡಂಬರವನ್ನು ಕೊಚ್ಚಿಕೊಳ್ಳಬೇಡ ಇಚ್ಛನವಿದ್ದಕ್ಕೆ ನಿಲ್ಲ ನರದಮ ನೋಡನ್ನ ಪ್ರಶ್ನ ಅದೇ ಪ್ರಕಾರವಾಗಿದ್ದಕ್ಕೆ ನಿಲ್ಲ ಪ್ರಶ್ನ ಆರಿಸಿಬಿಡದ ನಿನ್ನ ರುಂಡ ನೋಡಿದೆಯಾ ಎನ್ನ ಮುದಬಲದ ಪರಾಕ್ರಮ ರೀತೆ ಎಣ್ಣೆಯ ಬಾಣದ ಪ್ರತಾಪಕ್ಕೆ ತಾಳಲಾರದೆ ಈ ಬಂಡ ರಕ್ಕಸನ ಮೂರ್ತಿ ಬಂದು ಬಿದ್ದರೆ ಮೂರ್ತಿ ವಂಚಿತವನ ಕೊಲ್ಲುವುದು ನನ್ನಂತ ತೀರಲಕ್ಷಣವಲ್ಲ ಆದ ಕಾರಣ ಜಾಗ್ರತೆಯಿಂದ ಇವನಿಗೆ ಸಹಿತೋಪಚಾರ ಮಾಡಿ ಎಪ್ಪಿಸುವಂತೆ ನಾನು ಸಾಧತೆ ಅತಿ ಜಾಗ್ರತೆ ಅರ್ಜುನ ನಿನ್ನ ಭುಜಬಲ ಸಾಹಸಕ್ಕೆ ನಾನು ಮೆಚ್ಚಿದೆ ಎನ್ನ ಮೂರ್ಛೆಗೊಳಿಸಿದೆನೆಂದು ಗರ್ವದಿಂದ ಸಂತೋಷവും ತಾಯಿ ಕಂಡಂತ ಮಗಳ ಆಡಬೇಡ ಅದರ ಆಡಿದರೆ ಮಾಡುವುದೇನೀಗ ಕೌಂಟನೆ ಮಾಡಲ ಹೆಂಡತಿಯನ್ನು ಇನ್ನೊಬ್ಬರಿಗೆ ಕೊಟ್ಟ ತಂಗಿನ ಗೂಳನ್ನು ಸಿಂಧೆಯ ಮೇಟಿಗೆ ಕೈ ಬೀಸಿ ಮುತ್ತು ದೇವತೆಯೊಬ್ಬರ ಮಾಡಿಕೊಂಡೆ ಯಾರೆಂದು ಹೇಳಿದ್ದು ಮಾಡಿ ಸಾಯಬೇಡ ಈ ಕೊಟ್ಟರ ಕಡ್ಡದಿಂದ ನಿನ್ನ ಕಡೆದ ಮೊದಲೊಂದು ಬಗೆದ ಕರಂಗರಮ್ಮನ ಮಾಲೆಯನ್ನು ಮಾಡಿ ಅನ್ನ ಬರಲಲ್ಲಿ ಧರಿಸಿ ರಾಜನೀಡನೆಂದು ಬರೆಯುವ ಕಂಡಿಯ ಮಧ್ಯಮ ಪಾಂಡವ ಯುದ್ಧಕ್ಕೆ ನಿಲ್ಲಿ ಈ ಕ್ಷಣವ ಸೇರಿಸಿ ಬಿಡುವ ನಿನ್ನ ಯಮಕ್ರಮ ಅವರಿಗೆ ಎಲೈಧರ್ಪುರ ಅರ್ಜುನನ ಮುಖ ಹೊಟ್ಟೆ ಇಲ್ಲದೆ ಎನ್ನ ಸಂಗಡಕ್ಕೆ ಯುದ್ಧಕ್ಕೆ ಬಂದರೆ ವಂಜನೆ ಮಾಡುವುದೇನೇ ಗಂಡ ಸದ್ಯಕ್ಕೆ ನಿನಗೆ ಮೃತ್ಯು ಒದಗಿಸುವುದಕ್ಕೆ ಸಂದೇಹ ಇಲ್ಲ ಸದ್ಯಕ್ಕೆ ನಿನಗೆ ಮೃತ್ಯು ಒದಗಿರುವುದೆಂದು ತಿಳಿ ಕೌಂಡಿತನೆಂಬಾದವ ಅರ್ಜುನನೆಂಬ ಮೋಸಗಾರ ಹಿಂದಕ್ಕೆ ನಾನು ಕಟ್ಟಿದ ಪಟ್ಟವು ನೀನು ಕೇಳಲವಿರುವಾಗವ ಕೇಳಿದರೆ ಮಾಡುವುದೇನೇ ಗಂಡ ಎನ್ನ ಮಗನಾದ ನನ್ನ ಬಂದ ಸೈನ್ಯವನ ಶಿರವನ್ನು ಸೂರ್ಯ ಮುಡಿದ ಮೊದಲ ಮೊಳಗಾಗಿ ಅವನ ತಂದಿರು ಪ್ರತ್ಯೇಕನ ಕೈಯಲ್ಲಿ ಗೆಡುವೆ ಬಂದೂರ ಬಲವಿದ ತ್ರಿಲೋಕಕ್ಕೆ ಕಾಂಡೀವಿ ಎಂದೇಳಿದೆ ನಾಮವನ್ನು ಧರಿಸಿ ಬಲಚರಣದಲ್ಲಿ ಮುತ್ತಿನ ಗಂಡೆಯನ್ನು ಕಟ್ಟೆ ಕ್ಷಣವನ್ನು ನೆರೆತ್ತಿನ ಮಗನಾಡ ಕೌಂಡಿತನೆಂಬ ಮೂರ್ಖ ಎಲೆ ದ್ರೋಣ್ಯ ಎಂಬ ನಾಮ ಧರಿಸಿದವನೇ ನನ್ನ ಸಂಗಡ ಯುದ್ಧ ಮಾಡಿ ಗೆದ್ದುವಾಗ ರಾತ್ರಿಂಚರ ಖಂಡಿತವಾಗಿ ಉಳಿಯಲಾರದು ನಿಲ್ಲಿಸಿದ ಹೊಳಿಗೆಲ್ಲ ಇರನ ಹೇಗಿಯಾದ ಪ್ರೋತ್ಸಾಹ ಕೌಂಡಿತನೆಂಬ ಆತಮ ಮೂರ್ಖ ಮನುಷ್ಯನ ತನ್ನ ಶೌರ್ಯಂ ಕೊಚ್ಚಿಕೊಂಡಂತೆ ನಿನ್ನ ಶೌರ್ಯವನ್ನು ಅಂಶ ಕೊಚ್ಚಿಕೊಳ್ಳಬೇಕು ಕೊಚ್ಚಿಕೊಂಡರೆ ಮಾಡುವುದೇನೀಗ ಭೀಷ್ಮ ದ್ರೋಣ ಕರ್ನಾಟಕದ ಗೆದ್ದನೆಂದು ನುಡಿಗಲ್ಲ ನಿನಗೆ ಸ್ವಲ್ಪವಾದರೂ ನಾಚಿಕೆಲ್ಲವೇ ಹಾಗೆ ಸ್ವಲ್ಪವಾದರೂ ನಾಚಿಕೆ ಸಿದ್ಧಂಡಿಯ ಮುಖಾಂತರ ಭೀಷ್ಮನ ಗೆದ್ದೆ ಸುಳ್ಳು ನುಡಿದ ಧರ್ಮಜನ ವಾಕ್ಯದಿಂದ ದ್ರೋಣನ ಗೆದ್ದೆ ಮತ್ತು ಶ್ರೀ ಹರಿಯ ಸಮುದ್ರದಿಂದ ಕರ್ಣನ ಗೆದ್ದೆ ಮೂಢಮುಖ ಜಡಮದ ಸಾಕು ಮಾಡು ನಿನ್ನ ಒಳ ಬೀಜದ ಮಾತುಗಳನ್ನು ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲ ನರಡಮ ಮಾಡುವೆ ನಿನ್ನ ನಾಮ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲ ಬಂಡ ಬಂಡ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲ ಈಗ ನಿನ್ನ ಚೌರ್ಯವಯಸ್ಥ ನಡಗಿದ ಮೂರ್ಖ ಬರಿದೆಯನ್ನು ರಕ್ತ ಬಂಧವು ಮಾಡಿ ಈ ರಣದೋರಿಕ ಮತ್ತಾವ ವೀರರಿದ್ದಾರೆ ಜಾಗ್ರತೆಯಿಂದ ಎಂದು ಕೂಡ ಯುದ್ಧಕ್ಕೆ ಬರೆಯುವ ಸೂತ ಎದುರಾಗಿ ಬಂದವನಿಗೆ ಮಾಡುವಾಗ ಅಷ್ಟೇ ಹಂಗೆ ಹೇಳು ಅಷ್ಟೇ ಆ ದೂರ ಅಷ್ಟೇ ಯಾಕೆ
ನಿನ್ನ ಪ್ರಾಣಕನಾದ ಪಾತ್ರ ಇವತ್ತಿ ನಿನ್ನ ಜೊತೆ ಅಗಲಿದ್ದೆ ಎನ್ನ ನೋಡು ಕೊಂಡೆರಡು ಮಾತನಾಡು ಅಚ್ಚಿನವತಿಯಲ್ಲಿರುವ ಆಗರಜನಾದ ಧರ್ಮರಾಯನಿಗೆ ಏನೆಂದು ಹೇಳಲಿ ನನಗೇನು ತೋಚದಂತಾಯ್ತು ಅರಾರ ಪರಮೇಶ್ವರ. ಕುಂದ 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 ಅಮ್ಮ ದ್ರೌಪದಿ ದ್ರೌಪದಿ ನೀವು ಜಲ್ದಿ ಬರೋದಲ್ಲಿ ಇವ್ರು ಕರಿಬೇಕು ಇವತ್ತು ಬಾರ್ ನಿಧಾನ ಅದ ಏನಾದರೂ ಎದ್ದು ಬಂದು ಮಾತನಾಡುವುದನ್ನು ಮಟ್ಟಿಗೊಲ್ಲ. ದ್ರೌಪದಿ ನಿನ್ನಂತ ಬಂಧನ ನಿನ್ನಂತ ಮಂದಮತಿಯನ್ನ ನಾನಿದುವರೆಗೂ ಕಂಡಿಲ್ಲ. ಮುಂದಾದರೂ ಹುಟ್ಟಲಿಕ್ಕಿಲ್ಲ. ಏನು ಅರಿಯದವರು ನಿನ್ನ ಪಾದ ಪೂಜೆಯ ಮಾಡುವರೆ ಹೊರತು ಬಂದಂತವರು ಎಂದಿಗೂ ಮಾಡಲಾರರು. ಕೈಲಾಗದೆ ಹೇಗಿಯೇ ನೀನಂತ ಧೀರನಾದರೆ ಕರೆದು ಸುದರ್ಶನവും ಹಿಡಿದು ಎನ್ನೋರಿಟ್ಟು ಮಾಡಿದೈತು. ನೀನೇ ರಾಕ್ಷಸಂತಕ ನಮ್ಮ ನಾಮವನ್ನು ಸ್ಥಿರಗೊಳಿಸು. ಅದನ್ನಿಟ್ಟು ಪ್ರಯಾಣದ ಮೇಲೆ ಬಿಟ್ಟು ಯಾಕೆ ಕಳಿಸಿರುವೇತು. ನಿನ್ನ ಬಾಳದಲ್ಲಿ ಧೈರ್ಯದಿಂದ ಇತ್ತ ಕಡೆ ಎತ್ತಬಾರದು ಮಟ್ಟಿವಲ್ಲ. ತೋರಿಸು ನಿನ್ನ ಶೌರ್ಯವಲ್ಲ. ರಾಕ್ಷಸ ಎನ್ನ ಮುಂದೆ ತೋರಿದರೆ ನಿನ್ನ ಕರ್ಕಶ ತೋರಿದರೆ ಮಾಡುವುದನ್ನು ರೇವಣ್ಣ ಹಿಂದಕ್ಕೆ ಎನ್ನ ಗಮನದಿಂದ ಉದ್ಭವಿಸಿದ ಬದುಕೆಟ್ಟ ಬರಲು 5,000 ವರ್ಷ ಬಾಳಿ ಯುದ್ಧವನ್ನು ಮಾಡಿದರೂ ಎನ್ನ ಕೈಯಲ್ಲಿ ಉಳಿಯಲಿಲ್ಲ. ಎಲೈ ಅರಮ ಎಲೈ ಮೂರ್ಖ, ಇದು ಅಲ್ಲದೆ ಯಾವ ಬ್ರಹ್ಮಸ್ಥ ಜೀವಿಗಳಿಂದಲೂ ಬಲಿದ ಆಯುಧಗಳಿಂದಲೂ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಮರಣವಿಲ್ಲದ ವರವನ್ನು ಪಡೆದ ಹಿರಣ್ಯ ಕೆಸ ನರಸಿಂಹ ಅವತಾರದಿಂದ ಬೆಳೆದ ಚಳುವಳಿಗಿನಿಂದ ನಿನ್ನನ್ನು ಅಡಲು ಬಗೆದು ಭಕ್ತಾದಿಗಳನ್ನು ಕಾಪಾಡಿದನು. ಇಂಥ ಲೋಕನಾಯಕನನ್ನು ತೊರೆವಿ ಮೃತ್ಯುಗಿಡಬೇಡ. ಸುಮ್ಮನೆ ಬಂದ ಹಾದಿಯನ್ನು ನೀಡಿದ ಹಿಂದಕ್ಕೆ ಕರ್ಪುರ ಇರಲಿ ಬಹು ಎಚ್ಚರ. ಇನ್ನು ಸ್ವಲ್ಪ ಸಮಯದಲ್ಲಿ ಉಳಿಯಲಾರದು ನಿನ್ನ ಚಿರ. ಹೊರಗೆಯಲೈ ಕಳ್ಳಗೊಲ್ಲ ಯುದ್ಧವೆಂದರೆ ಕತ್ತು ತಿನ್ನ ಒದಕ್ಕೆ ಕೊಲ್ಲ ತೀರ ಹಾಲು ಬೆಣ್ಣೆ ಮುಟ್ಟೆ ಎಲ್ಲ ಬೋಸಲ್ಲ. ಪೂರ್ವಾಜಿತ ಪುಣ್ಯವೆಲ್ಲ ಅರ್ಜುನನ ಬಾಣಕ್ಕೆ ದಾರಿ ಎಳೆದು ಸುಗಂಧನ ಚೆಲುವು ಮಾಡಿಸಿದೆ. ಚಂಡಾಪುರ ಚಂದನಾದ ಈ ಕೌಳಿ ಕಲ್ಲಿನ ಪರಾಕ್ರಮ ಬಾಬಾ ಬಾಪು ಬಾಪರೆಯನ್ನ ಕರಪೃತ ಖಡ್ಗದಿಂದ ನಿನ್ನ ಕಳೆದು ಬಿಡುವ ರಮಪಟ್ಟಿ ನಿನ್ನ ಮೇಲೆ ಮರಿತು ಬಿಡು. ಆ ನಿನ್ನ ಸಾರಕಮತ ಎಲೈ ಎಲೈ ಬುದ್ಧಿ ಸುಳ್ಳಿನ ರೈತದವನೇ ಜರೇ ಕಳ್ಳವಲ್ಲ. ಲೋಕ ರಕ್ಷಕನಾದ ಎನ್ನ ಮುಂದೆ ತೋರದಿರು ನಿನ್ನ ಪರಾಕ್ರಮ. ತೋರಿದರೆ ಮಾಡುವುದೇನೆ ರೇವಣ್ಣ. ಯುಗ ಯುಗಾಂತರದಲ್ಲಿ ಮನ್ಮತಿಗೆ ಜೋಡಿಯಾಗಿರುವುದನ್ನು ಬಯಸಿ ಯಮಪಾಶಿಗೆ ಬಲಗಾಟಗಳು ತೋಡಲು ಸಿದ್ಧನಾಗಿ ಬಂದಿರುವೆಯಾ? ಎಲೈ ಮೂರ್ಖ, ರೇವಣ್ಣ ಸಂಭ್ರಮವಾಗಿ ನಡೆಯುವ ಲಗ್ನದ ಕಾರ್ಯಕ್ಕೆ ಉದ್ಯಮ ತಂದೊಟ್ಟಿ ಅಡ್ಡ ಬಂದ ಬಲಾಢ್ಯನಗಳು ಈ ರಣವನ್ನು ಕೆಡವಿ ಆಂಕರ ಮೂರ್ತಿಗೆ ಈಡಾಗಬೇಡ. ಸುಮ್ಮನೆ ಬಂದ ಹಾದಿಯನ್ನು ನೀಡಿದ ಹಿಂದಕ್ಕೆ ಕರ್ಪುರ ಇರಲಿ ಬಹು ಎತ್ತರ. ಇನ್ನ ಸ್ವಲ್ಪ ಸಮಯದಲ್ಲಿ ಉಳಿಯಲಾರದು ನಿನ್ನ ಚಿರ. ಹೊರಗೆ ಎಲೈ ಕುಲಗೇಟಿಯಾದ ಕೃಷ್ಣ ಬರದಿಂದ ನೀ ಹೊಡೆದ ಬಾಣಗಳನ್ನು ಕತ್ತರಿಸಿದನ ನೋಡ. ಮತ್ತಾವ ಬಾಣವು ಮೂಡುವಿಯ ಊಟು ದುಡುಕುತನದಿಂದ ಒಡೆಯಲಿಕ್ಕೆ ಇದೇನು ಗೊಲ್ಲ ತೀರ ಆದ ಕಟಿಕೆ ಎಲ್ಲ ಹೋಗಲ್ಲ. ಕಟ ಭಯಂಕರಿದ ಓಂಕರಿಸುವ ಬಾಣವು ಮೂಡುವಿಯರ ಬಗ್ಗೋನಿಟ್ಟು ಒಡೆಯುವೆನು ನೋಡು. ಹಿಂದಿಗೆ ದ್ವಾರ ಕಾವತ್ತಿನ ತೀರಿ ತಂದು ತಿಳಿ ಶ್ರೀ ಅಮರೇಶ ನಮ್ ದಾನ ಮಾಡುತ್ತೆ ಯುದ್ಧಕ್ಕೆ ನಿಲ್ಲ ಪಾಠ. ಹಿಂದಿಗೆ ತೀರ್ತು ನಿಲ್ಲ ದಾಟಕ ಎಲ್ಲ ಸಾರಥಿ ಈ ಅವಮಾನಮಾನವು ಶ್ರೀದೇವಿ ಕೈಯಲ್ಲಿರುವುದು. ಆದ ಕಾರಣ ನಾನೀಗ ಆಕಾಶವಾಣಿಯ ಧ್ವನಿಯನ್ನು ಮಾಡಿ ನಾನು ಈ ಮರಣದ ಗುಟ್ಟನ್ನು ಶ್ರೀದೇವಿ ಕೈಯಲ್ಲಿ ನನ್ನ ತಂಗಿಯ ದ್ರೌಪದಿ ತಿಳಿಸುವನು. ನಾನೀಗ ಮಾಯವಾಗಿ ಹೋಗುವ ಸಾರಥಿ ಹೆಚ್ಚು ಜಾಗೃತಿ ನಿಂದು ಬರ ಹೋಗದ ಬರದೆ ಈ ಜಾಗ ಚೋರ ನಮ್ಮ ಕೃಷ್ಣನ ಹೇಗೆ ಮೆಲ್ಲನೆ ಮಾಯವಾದನ್ನು ನೋಡಿದೆಯಾ? ಹೌದು ಇನ್ನು ಮೇಲೆ ಈ ಪ್ರಚಂಡ ಪರಾಕ್ರಮಿ ಕೌಲಿಕಾಸುರ ಶ್ರೇಷ್ಠನಿಗೆ ತರುವೇರಿ ಕಡೆ ಇಲ್ಲವೆಂದು ಒಟ್ಟಿನ ಕಾರ್ಯ ಈಡಿ ಸುತ್ತೂರಿ ಭೂರಾಕೃತಿಯಿಂದ ಸಮುದ್ರ ರಾಜ್ಯದಲ್ಲಿ ಹೋಗಿ ಸ್ನಾನವು ಮಾಡಿಕೊಂಡು ರಥಿಗಳನ್ನು ತೆಗೆದುಕೊಂಡು ಹೋಗೋಣ ನೋಡಿ ಸಾಧ್ಯ. ಅದು ಜಾಗೃತ
ಎಲ್ಲಿ ಮನ್ಮಥನೆಂಬ ಕೂಸೆ ಎಲ್ಲರೆಲ್ಲ ಬಂದು ನನ್ನ ಭಕ್ತರು ಉಂಟಾರು ಎನ್ನು ತಂದು ದಯವಿಟ್ಟು ಸಹಜವಾಗಿ ನಿಲ್ಲುವನೇ ಬಾಲಕ ರೇ ಮಕ್ಕ ಅರೆ ಮಾಡ್ಕಂತವಲ್ಲ ರೇ ಮಕ್ಕ ಕಿರೀಟ ಹೋಗ್ತಾರೆ ಯಾರು ಕೂರುವರು ಸ್ವಲ್ಪ ತಾಳಲೇ ಬಾಲಕ ರೇ ಬಂಡ ರೈತಕ್ಕಪುರ ಕುಲಗೇರಿ ಕೃಷ್ಣ ಕುಮಾರ ರೇ ಮೂರ್ಖ ನೀನು ಯುದ್ಧಕ್ಕೆ ಬಾ ಎಂದು ಕರೆದರೆ ನನಗೆ ನಗೆ ಬರುತ್ತದೆ ಅದು ಹೇಳಕ್ಕೆಂದರೆ ಬಲಾಢ್ಯರ ಅವಸ್ಥೆಯಂ ಕಣ್ಣಾರೆ ಕಂಡು ಮತ್ತು ನಿನ್ನ ಸಮರಕ್ಕೆ ಕರೆದರೆ ನನಗೆ ನಿನ್ನ ಮೇಲೆ ಕನಿಕರ ಬರುತ್ತದೆ ರೇ ಬಾಲಕ ರೇ ಮೂರ್ಖ ಸುಮ್ಮನೆ ಎನ್ನ ಬಾಲಕ್ಕೆ ಬಿಟ್ಟು ಶರಣಾಗತನಾಗಿ ನಿನ್ನ ಪುರಕ್ಕೆ ಹೋದು ಮನ್ನತ ಆದ ಪ್ರಕಾರಕ್ಕೆ ಕೈವಾದ ರೈ ಮನ್ಮಥನೆಂಬ ಪೂಜೆ ಹಿಡ್ಕೊಂಡಾಗ್ರ ಕಣ್ಣವನನ್ನು ಆದವಾಗಿ ಮಾತನಾಡಬಲ್ಲೇ ಬಾಲಕ ರೇ ಮೂರ್ಖ ರೇ ಮಂಡ ಎಲ್ಲ ಭಕ್ತರು ಮಹಾವಿಷ್ಣುವಿನ ಮೇಲೆ ಮನ್ಮಥನನ್ನು ಕೇಳುವನೆ ಪ್ರಚಂಡ ಕೌಲಿಕನೆಂದ ನಿನಗೆ ಗೊತ್ತಿಲ್ಲವೇ ರೇ ಮಂಡ ರೇ ಮೂರ್ಖ ಯಾರು ಕೊಡುವ ಸ್ವಲ್ಪ ಕಾಯಿಲೆ ಬಾಲಕ ರೇ ಮೂರ್ಖ ರೇ ಮಂಡ ಮನ್ಮಥನ ರೇ ಮಂಡ ರೇ ಮೂರ್ಖ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲುವಂತ ಆರಿಸಿ ಬಿಡುವ ನಿನ್ನ ಋಣ ಬರಿ ಬರಿ ಏಕರ ಈ ಸಾರಥ ಹುಲಿ ಆಚಿದೆಯ ಪುಲಿಯಂತಿರುವ ಎನ್ನ ಬಾಣಕ್ಕೆ ಮಗನನಾದನಲ್ಲೋ ಗಜ ಹೌದೇನೇಮ ಜಾಗೃತಿಯಿಂದ ಇವನ ಚೌ ಮತ್ತು ಕಡೆ ತಪ್ಪುವಂತ ನಾವು ಇನ್ನು ಮೇಲೆ ಎನ್ನ ಹೊರತ ಪಡೆದ ಇನ್ಯಾರಿಯರ ಸಾರಥ ಏನ ಇನ್ನಾಗಕ್ಕೆ ತಡಬತ್ತಿ ಇರುವ ಸದನಕ್ಕೆ ಹಚ್ಚಿ ಕೂಟಿ ಎಂದ ರಥವನ್ನು ಬಿಡು ಬಿಡು ಸಾರಥಿ ಎಂಬ ಜಾಣ ತಡ ಮಾಡಿದ ಇಚ್ಛರ ಅವ್ನು ಕೆಳಕ್ಕೆ ಹೋಗ್ಬೇಕು ಸೃಷ್ಟಿಕರ್ತನಾದ ಬ್ರಹ್ಮನ ಈ ಒಣಿತಾಮಣಿಯನ್ನು ಸೃಷ್ಟಿ ಮಾಡಬೇಕಾದಷ್ಟು ಕಷ್ಟಪಟ್ಟನೋ ಏನೋ ಒಮ್ಮೆ ಇವಳನ್ನು ನೋಡು ಇದಕ್ಕೊಂದು ಸಾಕ್ಷಿಗಳನ್ನು ಹೇಳುತ್ತೇನೆ ಕೇಳ ಕಿಂ ಕುಂತಲಂ ಕಿಂ ರಾಂತಲಂ ಕಿಂ ನಾಚಿಕಂ ಕಿಂ ಮದರಂ ಕಿಂ ದಂತಂ ಕಿಂ ಮುಖಂ ಇದರ ಕಡ್ಡವೇನೆಂದರೆ ಏನು ಮುಂಗುರು ಏನು ಕಣ್ಣಪ್ಪು ಏನು ನಾಚಿಕವು ಏನು ತುಟಿಯು ಈ ದಾರುಣಿಯೋಳು ಈಕೆಯ ಸರಿಸಮನಾದ ಸ್ತ್ರೀಯರನ್ನ ನಾ ಕಾಣಲು ಹೋಗಿ ಕಾಮನ ಬಿಲ್ಲಿನಂತಿರುವ ಈಕೆಯ ಕಣ್ಣಪ್ಪುಗಳನ್ನು ನೋಡಿದ್ಯಾ ಮುಂಗುರುಳೆಂಬ ಸಂಭ್ರಮ ನೇತ್ರವೆಂಬ ಕಮಲದ ಮೇಲೆ ಕುಳಿತಂತೆ ಈಕೆಯ ಶೋಭಾಯ ಮಾಡಬೇಕಾಗುತ್ತದೆ
ಮತ್ತೊಂದು ಚಮತ್ಕಾರ ಸಂಗಯ ಅದೇನೆಂದರೆ ಪೂರ್ಣರಾಂಗಿಯ ತುಟಿ ಬಣ್ಣವನ್ನು ನೋಡಿದ ಕ್ಷಣಕ್ಕೆ ತೊಂಡೆ ಹಣ್ಣು ನಾಚಿಕೊಂಡು ಊರೊಳಗಿರ ಗಡವೆಗೆ ಬದಿಯಲ್ಲಿ ಅಡಿಸಿಕೊಂಡಿತು ಇವಳ ಕುತ್ತಿಗೆಯ ತ್ರಿವೇಣಿಯ ಬಂಡು ಎದುರಿಗೆ ನಿಲ್ಲಲಾರದೆ ಹಾಕಿಕೊಂಡು ಸಮುದ್ರ ಈ ಕನಕಲ ತಾಂಗಿಯ ಕುಂಭಕುಚಗಳನ್ನು ನೋಡಿದ್ಯಾ ಅವೆಲ್ಲ ಗೊತ್ತಿಲ್ಲಪ್ಪ ಆಧಾರಕ್ಕೆ ಭೂಪತಿ ಇದಕ್ಕೊಂದು ಸಾಧಿಸೋ ಹೇಳ್ತೇನೆ ಕೇಳ ಚೆನ್ನಾಗಿ ರಾಜ ಅರಸಿಕತೆನ ಸಂಭಾವನೆಯತ್ತು ರಸಿಕತೆನ ವಕ್ತಕು ಲಂಬು ಕುದತ್ರಿ ಆಲಿಂಗನೆತ್ತು ನಿಂಬು ಕುದತ್ರಿ ಪಾದಪತ್ರಣಿಗೆ ಉತ್ತಮಂ ಹೌದು ಇದರ ತಾತ್ಪರ್ಯವೇನೆಂದರೆ ಏನು ರಾಜ ರಸಿಕತೆ ಇಲ್ಲದವರು ಕೂಡ ಮಾತನಾಡುವುದಕ್ಕಿಂತಲೂ ರಸಿಕತೆ ಇದ್ದ ಜನರೊಡನೆ ಜಗಳ ಮಾಡುವುದಲ್ಲೇತು ತನ್ನ ಕೈ ಮೀರುವ ಸ್ತ್ರೀಯರನ್ನ ಆಲಿಂಗನ ಮಾಡುವುದಕ್ಕಿಂತಲೂ ನಿಂಬೆ ಅನ್ನ ಕುಟುಂಬಗಳ ಸ್ತ್ರೀಯರನ್ನ ಆಲಿಂಗನ ಮಾಡುವುದಲ್ಲೇತು ಮತ್ತು ಪಾದದಿಂದ ಒದಿಸಿಕೊಳ್ಳುವುದೇ ಲೇಖನ ಶಾಸ್ತ್ರಗಳನ್ನು ಅದರಂತೆ ಈ ಕೋಮಲಾಂಗಿಯ ಕುಂಭಕುಚತ್ವಗಳು ನಿಂಬೆ ಹಣ್ಣಿನ ಸೇರಿಸು ನೋಡುವವನು ಹೊಡೆದಿಯಾ ಇದು ಆಗಿರಲಿ ನೀನಿನ್ನ ಸ್ವಲ್ಪ ಹತ್ತ ಕಡೆ ನಿಲ್ಲೋ ಇವಳನ್ನು ಒಮ್ಮೆ ಮಾತನಾಡಿಸಿ ನೋಡುವೆನಾ ನಾನು ಮತ್ತೆ ಹೊರಗೆ ಹೋಗಕತ್ತೇನೆ ಏನೇ ಪ್ರಿಯ ಸುಂದರಿ ನಿನ್ನ ಪ್ರಿಯ ಸುಂದರನ್ನು ಬಂದಿರುವೆನು ಒಂದೇ ಒಂದು ಮಾತನಾಡ ಇವಳು ಮಾತನಾಡದೇ ಇರುವಳು ನಾನು ಹೇಗೆ ಕೈಬರಿ ಮಾಡಿ ಮಾತಾಡ್ತಪ್ಪ ಬಹಳ ಹೋಗಿದ್ದೇನೆ ಭಾರತೆ ಭೂಪತಿ ಇವಳ ಬರಕೋ ಮತ್ತೆ ನೋಡಿದ್ಯಾ ಭಾರತೆ ಇದನ್ನು ನೋಡಿದ ಸಿಂಹವು ನಾಚಿಕೊಂಡು ಸುಮ್ಮನೆ ತನ್ನ ಗಳು ಸೇರಿದಂತೆ ಭಾರತದಲ್ಲಿ ನಂಬಿರುವ ಇವರ ಸುಂದರ ಸ್ವರಗಳನ್ನು ನೋಡಿ ನನಗೆ ಚಲಿಸಲಾರೆ ವಿಸ್ತರಿಸಲಾರ ಭಾರತೆ ನೀನಿನ್ನು ಸ್ವಲ್ಪ ಹತ್ತಕಡೆ ನಿಲ್ಲು ಇನ್ನೊಂದು ಇವಳನ್ನು ಚಾರಿಸಿ ನೋಡುವೆನಾ ಈಗ ಮಾಯಮ್ಮರ ಕಡೆ ಮಗಾಗಿ ಬರುತ್ತೆ ಮತ್ತೆ ಎಲೆ ಎಣ್ಣೆ ಗಜ್ಜೆ ನಿಂಬೆ ಹಣ್ಣೆ ಬಾಬಾ ಬೈಲಿಗೆ ನಿನ್ನ ಸಲುವಾಗಿ ನಾವು ಬಂದಿರುವೆ ಇಲ್ಲಿಗೆ ಎಲ್ಲ ಅರ್ಥ ಎಂದರೆ ನಿನ್ನ ಕಾಯತ್ರಿ ಆಗತ್ತೆ ಹೇಳ್ತಾ ಬಂದಿರುವೆ ನಾನೇ ಪಂಥದ ಗಂಡನೆಲ್ಲ ಮೇಲೆ ಇನ್ಯಾಕಕ್ಕೆ ಪದ ಬಾಯನ್ನ ಹಿಂದೆ ರೇ ಮೂಡಮಟ್ಟ ಆ ಕುಲಗೇಟಿ ಕೃಷ್ಣನ ಮಗನ ಲಗ್ನ ಮಾಡಿಕೊಂಡರೆ ನೀನೇನು ಸುಖ ಕೊಡುತ್ತಿದ್ದೆ ಎಲೆ ರಾಣೆ ಪಣಿವೇಣೆ ಸುಖವಾಣೆ ಮೃದುವಾಣಿ ಕೋಯಿ ಎಲ್ಲ ರಾಜ್ಯದ ಪಟ್ಟದ ಉಂಗುರಂ ಕೊಡುವೆ ನಿನ್ನ ಬೆರಳಿಗೆ ಧರಿಸುವ ಬೇಗನೆ ತಿಳಿದು ಉಡುರಾಜ ವದನೆ ಮತಗಜ ಗಾಮಿನೆ ಲಾವಣ್ಯ ರಸ ವದನೆ ಹೇ ಕಾಮಿನೆ ಸುಮ್ಮನೆ ಯಾತಕ್ಕೆ ಕುಳಿತಿರುವಿ ಎನ್ನ ಕೂಡ ಒಂದೇ ಒಂದು ಮಾತನಾಡು ಪರಿ ಪರಿಯಿಂದ ಶರಣಾಗತನಾಗಿ ಬೇಡುತ್ತೇನೆ ವ್ಯಸನ ಬೆಟ್ಟದನ್ನು ಒಟ್ಟು ಎನ್ನಿಂದವ ಏಕೆಂದರೆ ನಿನ್ನ ವಾಯ್ದೆಂದರೆ ನಿನ್ನ ಕದಂಡ ಅನುಕೂಲದಲ್ಲಿ ಧನ್ಯ ಹೇಳಿದೆವನ ಎನ್ನ ಮೇಲೆ ಆ ತನ್ಮತನಮ್ಮಯ್ಯೇ ನಾನೇ ಪಕ್ಷದ ಗಂಡನೆಂದರೆ ಇಲ್ಲ ವಾಯ್ದೆಂದರೆ ಈ ಜನದಲ್ಲಿ ನಮ್ಮ ಬಿಡದ ಧನ್ಯ ಹೇಳಿದೆ ಏಕೆಂದರೆ ಈ ದೇಶ ಪಕ್ಷದ ಭಾಗ ಏನಿದು ಅವನು ಹುಟ್ಟಿದಾಗಲಿಂದಲೇ ಇದೆ ಯಾವಾಗ ಅವ್ವ ಅಕ್ಕಯ್ಯ ನಿನ್ನ ಮಗಳನ್ನು ಕೈ ಹಿಡಿದವರನ್ನ ಅಕ್ಕಯ್ಯ ನಿನ್ನ ಮಗಳನ್ನು ಲಗ್ನ ಮಾಡಿಕೊಳ್ಳುವನ ಅಕ್ಕಯ್ಯ ನಾನ್ ಮಾಡಿಕೊಳ್ಳುವನ ಅಕ್ಕಯ್ಯ ನನಗೆ ಇಷ್ಟಿರುವುದಲ್ಲ ಅಕ್ಕಯ್ಯ ಎಷ್ಟು ಮಾತಾಡ್ತು ಬಿಡುವುದಿಲ್ಲ ಅಕ್ಕಯ್ಯ ತಾಗಲಿಲ್ಲದರೂ ಚಿಂತೆ ಇಲ್ಲ 8 ಗಂಟೆಯಾದರೂ ನಿಮ್ಮನ್ನು ಬಿಡುವುದಿಲ್ಲ ಸುಂದರ ಆದರೂ ಚಿಂತೆ ಇಲ್ಲ 10 ಗಂಟೆಯಾದರೂ ಸುತ ಬಿಡುವುದಿಲ್ಲ ನಮ್ಮಯ್ಯ ಹಾಗಾಗಿ 10 ಗಂಟೆ 8 ಗಂಟೆ ಆಗದ ಅಕ್ಕಯ್ಯ ಇನ್ನು ಎಲ್ಲಿಂದ ಕಲಿಸಿಕೊಂಡು ಬಂದೆ ರಾಜವಾಗಿ ಕಟ್ಟಿಕೊಳ್ಳೇನು ಅಕ್ಕಯ್ಯ ಎಲ್ಲಿಂದ ನಮ್ಮ ಕಕ್ಕನಲ್ಲಿ ಕಳೆದ ಅಕ್ಕಯ್ಯ ಯಾಕಕ್ಕ ನಮ್ಮ ಚಿಕ್ಕಪ್ಪನ ಅಕ್ಕಯ್ಯ ಎಲ್ಲಿರುವನು ನಿಮ್ಮ ಚಿಕ್ಕಪ್ಪ ಇಲ್ಲೇ ಇರುವನ ಅಕ್ಕಯ್ಯ ಇರುವನು ಈ ಅಕ್ಕನಿಂದ ಇರುವನ ಅಕ್ಕಯ್ಯ ಅಷ್ಟದಿಂದ ಏನು ಮಾಡುವನು ನಿನ್ನ ಮಗಳ ತೋರಿಸಿಕೊಂಡು ಬಾ ಎಂದು ಹೇಳಿರುವನ ಅಕ್ಕಯ್ಯ ರಮಯ್ಯ ಅಕ್ಕಯ್ಯ ಏನಿಂದ ಆರ್ಭಟ ಮೊದಲಿನಿಂದಲೂ ಇರುವುದಿಲ್ಲ ಅಕ್ಕಯ್ಯ ರಮಯ್ಯ ಹಾಗಾಗಿ ಎಲ್ಲಿಗೆ
ಬೇಕಾಗಿ ಬಂದಿರು ನಿನ್ನ ಮಗಳ ಲಗ್ನ ಮಾಡಿಕೊಳ್ಳೋದನ್ನ ಬಂದಿರುವನ ಅಕ್ಕಯ್ಯ. ಮೊದಲು ನಿನ್ನ ಮಗಳ ಮಾತನಾಡ್ತೀಯ, ಆಮೇಲೆ ನಿನ್ನ ಮಾತನಾಡ್ತೀಯ. ಸಮಯ ಹಾಗಾದ್ರೆ ಅವಳಿಗೆ ಇಷ್ಟ ಇರಬೇಕಲ್ಲ, ನನಗಿಚ್ಚಿರುವುದಲ್ಲ ಅಕ್ಕಯ್ಯ. ನಿನಗೆ ಇಷ್ಟ ಇದ್ದರೆ ಸಾಕು. ನನಗಿಚ್ಛೆ ಇದ್ದರೆ ಸಹಜವಾಗಿ ಓಡಿಸಿಕೊಂಡು ಮದುವೆ ಮಾಡಿಕೊಳ್ಳೋಣ ಅಕ್ಕಯ್ಯ. ಮೊದಲು ನಿನ್ನಂತ ಮೂರ್ಖನಿಗೆ ಕೊಡುವನೆಂದು ಯಾರು ಹೇಳಿದರು? ನಿನ್ನ ಮಗಳು ಹುಟ್ಟಿದಾಗೆ ನಾವು ದಿವಸದಲ್ಲಿ ನಿನ್ನ ಮನೆಯಲ್ಲಿ ತೊಟ್ಟಿಲ್ಲಿ ಇಡಲಿಕ್ಕೆ ಬಂದಾಗ ನೀನು ನಿನ್ನ ಗಂಡರು ಕೊಡುವುದೆಂದು ನಿಶ್ಚಯ ಮಾಡಿರುವುದು ಅಕ್ಕಯ್ಯ. ನಾನು ಕೊಟ್ಟಿರುವನೆ ಹೌದಾ ಅಕ್ಕಯ್ಯ? ಸಾಧ್ಯವಿಲ್ಲ. ಅದು ಏತಕ್ಕೆ ಸಾಧ್ಯವಿಲ್ಲ ಅಕ್ಕಯ್ಯ? ನಿಮ್ಮ ಮಾವನು ಇತಿ ಹೆಚ್ಚಾಗಿ ಏನಾದರೂ ಹೇಳಿರುವುದು ನಾನು ಮಗಳು ತೊಟ್ಟಿಲಿಡಲಿಕ್ಕೆ ಬಂದಾಗ ಬಂಗಾರ ಕೊಡುವುದು ಎಷ್ಟಾಗುವುದೆಂದು ಲಗ್ನ ಮಾಡಿಕೊಡುವುದೆಂದು ಹೇಳಿರುವುದು ಅಕ್ಕಯ್ಯ. ಯಾವನ್ನ ತಂದಿರು? ನೀನೇ ಹೇಳಿರಲ್ಲ ಅಕ್ಕಯ್ಯ. ನೀನು ನನ್ನ ಮಗಳಿಗೆ ಬಂಗಾರವನ್ನು ತಂದಿರುವೆ. ನೀನು ಕೊಡಬೇಕಾಗುತ್ತದೆ ಎಂದು ಹೇಳಿರಲ್ಲ ಅಕ್ಕಯ್ಯ. ಸಮಯ ಹಾಗೆ ಹೋದ್ರ ಅವಾಗೆ ಮೊದಲು ನಿನ್ನನ್ನು ಹೀಗೆ ಕರೆದವರು ಯಾರು? ಯಾರು ಕರೆಯುವುದಿಲ್ಲ. ನಾ ಮಕ್ಕಳಿಗೆ ಕೊಡುವುದೆಂದು ಕೇಳಿ ನಿನ್ನ ಬಂದಿರುವೆ ಅಕ್ಕಯ್ಯ. ಮಗನ ಕೊಟ್ಮೇಲೆ ಆಗ್ತದೆ. ಸಮಯ ಹಾಗೆ ನಿನ್ನ ಡೂಪ್ಲಿಕೇಟ್ ಬಂಗಾರ ನನಗೆ ಬೇಕಾಗಿಲ್ಲ. ನನ್ನ ಗಂಡನ ಸಾಕಷ್ಟು ಸಂಪಾದನೆ ಬಂಗಾರವನ್ನು ಕೊಡುವೆ, ನಿನ್ನ ಮಗಳನ್ನು ಕೊಟ್ಟು ನೋಡ ಅಕ್ಕಯ್ಯ. ಬೇಕಾಗಿಲ್ಲ. ಚಿನ್ನದ ಗಣಿಯಲ್ಲಿ ತಂದು ನಿನ್ನ ಪಾದ ಅಡಿಯಲ್ಲಿರುವೆ, ನಿನ್ನ ಮಗಳನ್ನು ಕೊಟ್ಟು ನೋಡ ಅಕ್ಕಯ್ಯ. ಮೊದಲು ನಿನ್ನ ಮಗಳನ್ನು ಕೊಟ್ಟು ನೋಡ ಅಕ್ಕಯ್ಯ. ಮೊದಲು ಕೊಟ್ಟರೆ ತಾನೇ ಓ, ಮೊದಲು ನೀನು ಮಗಳನ್ನು ಕೊಟ್ಟ ಮೇಲೆ ಡೂಪ್ಲಿಕೇಟ್ ಬಂಗಾರವನ್ನು ಕೊಟ್ಟರು. ಹೇಗೆ ನೋಡಬೇಕು? ನಿಮ್ಮ ಒಳ ಹುಟ್ಟಿದ ಸಂಬಂಧ ನಾನು ಅಕ್ಕಯ್ಯ. ಸಮಯ ಹಾಗೆ ಹೇಳಿಲ್ಲ. ಚೆನ್ನಾಗಿ ಹೇಳಾಗಿದೆ. ಯಾತಕ್ಕೆ ನಿನ್ನಾದೆ ಸರಿಯಾದೆ ಎಳೆಯ ಗಿಡದ ಮೇಲೆ ಅನ್ನವನ್ನು ಬಯಸಬಾರದೆಂದು ಹೇಳಿದೆ ಅಕ್ಕಯ್ಯ. ಅವು ಆಗದೆ ಎಳೆಯ ಗಿಡದ ಮೇಲೆ ಅನ್ನನ್ನು ಗಿಳಿಯು ಮೋಹಿಸಿದಂತೆ, ಪ್ರಾಯಕ್ಕೆ ಬಂದ ಸ್ತ್ರೀಯರನ್ನು ಪುರುಷರು ಮೋಹಿಸಿದಂತೆ ಆ ಗಜ ನಿನ್ನ ಮಗಳ ಯೌವನವನ್ನು ನೋಡಿ ನಾನು ಬಯಸಿ ಬಂದಿರುವನ ಅಕ್ಕಯ್ಯ. ಹಾಗೆ ಅವಳಿಗೆ ಇಚ್ಛಿರುವುದಲ್ಲ. ಇಚ್ಛಿರುವುದಲ್ಲ ಅಕ್ಕಯ್ಯ. ನಿನಗೆ ಒಂದೇ ಇಚ್ಛಿದ್ದಾರೆ ಯಾಕೆ? ಹೌದು ಅಕ್ಕಯ್ಯ. ಹೆಣ್ಣನ್ನು ಗಂಡನವಾಗಿ ಒಂದಾದರೆ ಸಂಸಾರವು ಇಲ್ಲವಾದರೆ ನರಕವಾಗುವುದು ಗೋಕ. ಆಗವಾಗಲು ಚಿಂತೆ ಇಲ್ಲ, ನಿನ್ನ ಮಗಳನ್ನು ಬಿಟ್ಟು ಹೋಗುವುದಿಲ್ಲ. ಸಮಯ ಹಾಗೆ ಕೆಡಾದ ಮೇಲೆ ಹಾಗೆ ಸಹೋದರ ಅಹೋ ಸಹೋದರ, ಹೆಣದ ಮೇಲಿನ ಹೆಣವು ಬಯಸಿದಂತೆ ನೀನು ನನ್ನ ಮಗಳಾದ ರತಿಯನ್ನು ಬಯಸುವುದು ತರವಲ್ಲ. ಅದು ಹೇಗೆ ಹೇಳಕ್ಕೆ ಬರೋಲ್ಲ ಅಕ್ಕಯ್ಯ. ಮನೆಯವಳ ಆಸೆಯನ್ನು ಬಿಟ್ಟು ನನ್ನ ಅಂತಃಪುರವನ್ನು ಬಿಟ್ಟು ಇಲ್ಲಿಂದ ಹೊರಟು ಕಂಡೆಯ ತಮ್ಮನಾದ ಕೌಲಿಕನೇ. ಅವು ಹಾಗೆ ಅಕ್ಷರತೆಯಿಂದ ಈ ಚಿಕ್ಕ ಬೋರಿ ಎಂಬಿಡು ಎಂದು ಕತ್ತಲತೆ ಅದಕ್ಕೆ ಬಿಡುವೆ. ಓ ಹಾಗೆ ನಾನಿಲ್ಲದ ಸಮಯದಲ್ಲಿ ಆ ಮನ್ಮಥನಿಗೆ ಮಗಳನ್ನು ಕೊಡಲಿಕ್ಕೆ ನಿಶ್ಚಯ ಮಾಡಿದ ನೀನು ಈಗ ಎನ್ನಂ ತಮ್ಮ ಎನ್ನುವುದಕ್ಕೆ ನಾಚಿಕೆ ಹುಟ್ಟಿಲ್ಲವ. ಅವ ಹಾಗೆ ಎನ್ನಂ ಲೆಕ್ಕಿಸದೆ ಇನ್ನೊಬ್ಬನಿಗೆ ಮಗಳನ್ನು ಕೊಟ್ಟಾಗಲೇ ತಿಳಿದು ನೀನು ನನ್ನ ಅಕ್ಕ ಎಂಬ ಪ್ರಾಂತ ಈ ಸುಂದರ ಸುಕುಮಾರಿಯಾದ ರತಿಯಂದಿರುವುದಿಲ್ಲ ನಡೆಯ ಹಾಗೆ ಸಮಯ ಹಾಗೆ
ಅಕ್ಕ ಎಂಬ ಅಂತ್ಯಕಾಲವಿಲ್ಲದೆ ನನ್ನನ್ನು ರಂಡೆ ತನಕ ಗುರಿ ಮಾಡಿದ ಮೂರ್ಖವೇನು? ಆ ಗೊಲ್ಲನ ಬಲದಿಂದ ಎನ್ನ ಇಟ್ಟು ಮಾಡಿದಿರುವನ ಅಕ್ಕಯ್ಯ ಓ ಭ್ರಷ್ಟ, ಯಾವ ಅಕ್ಕಯ್ಯ ಪಾಪಿಷ್ಟ, ಅವ ಅಕ್ಕಗೆ ಓ ಹದವರೇ, ಭ್ರಷ್ಟ ಪರಮ ಪಾಪಿಷ್ಟ ಅಂದರೆ ನನಗೆ ಏನು ಹೋಗುವುದಿಲ್ಲ, ನಿನ್ನ ಮಗಳ ಮಾತ್ರ ನಾನು ಬಿಟ್ಟು ಹೋಗುವುದಿಲ್ಲ. ಓ ಹದವರೇ, ಅವ ಅಕ್ಕಗೆ ಇನ್ನು ಎಷ್ಟು ದುಃಖ ಕೊಡಬೇಕಂತೀರಿ? ಆಗವಯ್ಯ ಅದು ಏನಕ್ಕಯ್ಯ ಎನ್ನಯ ಅವ ಅಕ್ಕಗೆ ಒಡ ಹುಟ್ಟಿದವಳೆಂಬ ಅಂತಃಕರಣವಿಲ್ಲದೆ ನನ್ನನ್ನು ರಂಡೆ ತನಕ್ಕೆ ಗುರಿ ಮಾಡಿದ ಪಾಪಕವನೇನು? ಅವ ಅಕ್ಕಗೆ ಇರೋ ಹದಮನೆ, ನಿನಗೆ ಒಡ ಹುಟ್ಟಿದವನು ನನ್ನ ತಮ್ಮನಿರುವನು, ನನ್ನ ತಮ್ಮನಿಗೆ ಮಗಳನ್ನು ಕೊಡುವನೆಂದು ನಿನಗೆ ಬುದ್ಧಿ ಇಲ್ಲವೇ? ಇರೋ ಹದಮನೆ, ಏ ಅಡವೇ ನಿನ್ನಂತ ಮೂರ್ಖನಿಗೆ ಕೊಡುವುದಿಲ್ಲವೆಂದು ನನ್ನ ಗಂಡನಲ್ಲಿ ಮಾತು ಕೊಟ್ಟರೆ ಆದ ಕಾರಣ ನಿನ್ನ ಗಂಡನ ಯುದ್ಧದಲ್ಲಿ ಕೊಲ್ಲಿ ಬಂದಿರುವನ ಅಕ್ಕಯ್ಯ. ಇರೋ ಹದಮನೆ, ಏ ಅಡವೇ ನನ್ನ ಗಂಡವನ್ನು ಕೊಟ್ಟದ್ದು ದುಃಖವೇ ನಿಮಗೆ ಸಾಕು. ಹೌದಾ ಈಗ ನನ್ನ ಮಗಳನ್ನು ಗೋಳಾಡಿಸುವುದು ಯಾವ ನ್ಯಾಯ? ಸೋದರ ಸತಿಗೆ ಲೆಕ್ಕವಿಲ್ಲದೆ ಲಗ್ನ ಮಾಡಿಕೊಳ್ಳುವ ಅಕ್ಕಯ್ಯ. ನಾನು ಲೆಕ್ಕವಿಲ್ಲದೆ ನಿನಗೆ ಕೊಡುವೆನು ನೋಡು. ನೀನು ಒಡೆದರೂ ಚಿಂತಿಲ್ಲ, ನಿನ್ನ ಮಗಳನ್ನು ಬಿಟ್ಟು ಹೋಗುವುದಿಲ್ಲ. ಇರೋ ಹದಮನೆ, ಅವ ಅಕ್ಕಗೆ ಸುಮ್ಮನೆ ಎನ್ನ ಮಗಳಾದ ರತಿಯ ಕರವನ್ನು ಬಿಟ್ಟಿಲ್ಲ ಒಳ್ಳೆಯ ಮೂರ್ಖ ಮಾಡಬೇಡ ಎನ್ನುವ ಲೆಕ್ಕ. ಎಲ್ಲಿ ಮೂರ್ಖಮತೀತಳಾದ ಅಕ್ಕಗೆ ಮಾತಿಗೆ ನೀತಿ ತಪ್ಪಿದ ಮಾತುಗಳನ್ನಾಡಿ ನಮ್ಮ ಸಿಟ್ಟಿಗೆ ಬೇಡ. ಇವನಿಗೆ ಪತಿಯಾಗಬೇಕಾದವನಾದ ಮೇಲೆ ಮತ್ತೆ ಈ ಸ್ತ್ರೀಗಳನ್ನು ಬಿಡಿ ಎಂದು ಕೇಳಿದೆ. ಅವು ಆದ್ರೆ ಈ ಮಾತು ಬಿಟ್ಟು ನೀನ್ ಹೇಳಿ ಲಗ್ನವಾಗೆಂದು ನನಗಾತ ಕೇಳಬಾರದು. ಎಷ್ಟರ ಮಟ್ಟಿಗೆ ನಮ್ಮ ದೂರ ಇರಿಸಿದ ನಿನಗೆ ತರವಲ್ಲ, ನೀನು ಹೇಳಿದರೆ ನಾನು ಕೇಳವಲ್ಲ. ಈಗ ಕೇಳಬಿಟ್ಟು ಹೋಗುದಿಲ್ಲ. ಹೇಳತ್ತಯ್ಯ ಗಂಡಿಯ ಕಮಲಗಾಗಿ ಈ ಮಾತಿಗೆ ನಾನು ಕೇಳಿದ್ದೀನಿ. ನೀನು ಒಂದೊಂದರ ಚಿಂತೆ ಇಲ್ಲ, ನಿನ್ನ ಬಿಟ್ಟು ಹೋಗುದಿಲ್ಲ. ನಮ್ಮನೆ ಹಾಗಿದೆ ಏಕೆ ಮಗಳೇ? ಇರೋ ಭ್ರಷ್ಟ, ಅವು ಅಗ್ರಜ ನಮಗೆ ಪ್ರಾಣ ಸಂಕಟವಾದರೆ ನಿನಗೆ ಚಿನ್ನಾಗ್ಲವಾಗಿರುವ ಅಕ್ಕಯ್ಯ. ಅದೇ ಚಿನ್ನಾಗಿ ಯಾಕೆ ಮಾಡಿ ಹೌದು ಅಕ್ಕಯ್ಯ, ಮಾನವಯ್ಯ, ಹೌದು ಅಕ್ಕಯ್ಯ, ನೀನು ರತಿಯ ಗಂಡ ಮಾಡಬಹುದು ಎಂದು ನಿನ್ನ ಪ್ರೇಮದಲ್ಲಿರುವುದು. ಹೌದು ಅಕ್ಕಯ್ಯ. ಮೂರ್ಖತನಕ್ಕೆ ನಾನೇನು ಹೇಳಲಿ? ನಿನ್ನ ಮೋಸದನಕ್ಕೆ ನಾನೇನಂತ ಹೇಳಿ ಏನೋ ಹೊರಬರೆ ಅವು ಅಗ್ರಜ ಅರೆ ಸೋತಾ ಸಾಧ್ಯವಿಲ್ಲ. ನನ್ನ ರತಿಯ ಮದಿಯನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಂತಃಪುರವನ್ನು ಬಿಟ್ಟು
ಇಲ್ಲಿಂದ ಹೊರಟು ಹೋಗುದ್ರೆ ಏನೇ ಬುದ್ಧಿನ ಪುತ್ತ ಮೂಡಲಾದ ಅಗ್ರಿಗೆ ನೀನೇ ಬುದ್ಧಿ ಇಲ್ಲದವರ ಹುಟ್ಟಿದವ ಮಾತಿಗೆ ನಮ್ಮ ಲೆಕ್ಕಿಸದ ಸತ್ತು ಮಾಡಿದ ಮರನಿಗೆ ಮಗನಿಗೆ ಮಾಡಿ ನಮ್ಮ ಪ್ರಯತ್ನಕ್ಕೆ ನಿನ್ನದು ನಿನ್ನ ಮಗನಿಗೆ ನಿಮಗೆ ತಿಳಿಯಲಿಲ್ಲ. ಸುಮ್ಮನೆ ಅನ್ನ ದಂಡೆಗೆ ಬಾರದು ನಡೆಯುವ ಕೈಯ ಈ ರಸ್ತೆ ನಾ ಮಾಡಿಕೊಳ್ಳುವ ಕರ್ತವ್ಯ. ಹೌದ ಅಕ್ಕಯ್ಯ, ನೀನು ಬಡದಲ್ಲಿ ಚಿಂತೆ ಇಲ್ಲ, ನಿನ್ನ ಮಗನ ಬಿಟ್ಟು ಹೋಗುದಿಲ್ಲ ಅಕ್ಕಯ್ಯ. ನಿನ್ನ ಕರವನ್ನು ಯಾತಕ್ಕಾಗಿ ಹೇಳಿದ್ರೆ ನಿನ್ನ ಲಗ್ನ ಮಾಡಿಕೊಳ್ಳಬೇಕು ಯಾರು ಹೇಳಿದ್ರು ನಾನು ಆಗಬೇಕಲ್ಲ, ನಾನಾಗುವೇನಲ್ಲ ಸುಂದರಿ, ನಾನು ಒಪ್ಪಬೇಕಲ್ಲ. ನಾನು ಒಪ್ಪುವೆ ಸುಂದರಿ. ಅಮ್ಮಯ್ಯ, ಸುಂದರಿ, ನಿನಗೆ ಮಾತು ಕೊಟ್ಟವರು ಯಾರು? ನಿನ್ನ ತಂದೆ ನಿನ್ನ ತಾಯಿ ಕೊಟ್ಟಿರುವರು ಅಕ್ಕಯ್ಯ. ನನ್ನ ತಂದೆ ಕೊಟ್ಟಿರುವರೆ? ಹೌದು ಅಮ್ಮಯ್ಯ. ಈಗ ನನ್ನ ತಂದೆ ಇರುವನೆ? ಹೌದೇ ಸುಂದರಿ. ಅಮ್ಮಯ್ಯ ಅಂದ ಮೇಲೆ ನಾನು ನಿನ್ನ ಮಗಳೆಂದು ಭಾವಿಸು. ನಿನ್ನ ಅಮ್ಮಯ್ಯ ನನ್ನ ನಾನು ಅಮ್ಮಯ್ಯ ಅಂತ ಕರೆದಿರುವನ ಸುಂದರಿ. ಇದೀಗ ಕರೆಯಲ್ಲ, ನಿನ್ನ ಅಮ್ಮಯ್ಯ ಓಡಿ ಹೋಗಿರೋದಕ್ಕೆ ಕರೆದಿರುವನ ಅಮ್ಮಯ್ಯ. ನಾನು ನಿನ್ನ ಅಮ್ಮಯ್ಯನೇ. ಅದೇ ಸುಂದರಿ, ಮಗನೇ. ಅದೇ ಸುಂದರಿ, ಅಣ್ಣ, ಅದೇ ಸುಂದರಿ. ನಿನ್ನ ಕರವನ್ನು ಬಿಡು. ಎಷ್ಟು ಮಾತಾಡ್ತಿರೋದಿಲ್ಲ ಸುಂದರಿ. ಇದು ನಿನಗೆ ಸರಿಯಲ್ಲ. ಸರಿಯೇ ಸುಂದರಿ. ಇಲ್ಲಿಗೆ ಬಾ ಎಂದು ಕರೆದವರು ಯಾರು? ಯಾರು ಕರೆಯಲಿಲ್ಲ. ನಿನ್ನ ಲಗ್ನವಾಗಿದ್ದು ಕೇಳಿ ನಿನ್ನ ಅರಸದಿಂದ ಓಡಿಕೊಂಡಿರುವನ ಸುಂದರಿ. ಕರೆದವರ ಮನೆಗೆ ಬರುವವರನ್ನು ಏನೆಂದು ಕರೆಯಬೇಕು? ಫಾದರ್ ಮಾವನ ಮನೆಗೆ ಕವಿಲ್ಲದೆ ಬರುವನ ಸುಂದರಿ. ಸಾಗರ ಮಾವ ಮನೆಗೆ ಬಂದರೆ ಕೆಲವಿದ್ರೆ ಬಂದಿರಲಿಲ್ಲ. ಹೌದು ಸುಂದರಿ. ನಾಚಿಕೆ ಇಲ್ಲದವರೆಂದು ಅನ್ನೋರು ಸೋದರ ಮಗಳನ್ನು ಕಂಡು ನಾನು ಲಕ್ಷವಿಲ್ಲದೆ ಹೇಳಿದ ಬಂದಿರುವೆನು. ಅಣ್ಣಯ್ಯ, ಅಣ್ಣಯ್ಯ ಅದೇ ಸುಂದರಿ. ಹೇಳುವ ಕೇಳು. ಅದೇನು ಚೆನ್ನಾಗಿರೋ ಸುಂದರಿ. ಯಾಕೆ ನಿನಗೆ ಎಂಥ ವಿಷಯ ತೋರುವೆನು ನಾನು? ಅದೇ ಸುಂದರಿ. ಈ ನಿನ್ನ ನಡತೆಯು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಅದು ಏನಕ್ಕೆ ಬರಲ್ಲ ಸುಂದರಿ. ಅಣ್ಣಯ್ಯ, ಅದೇ ಸುಂದರಿ. ಎತ್ತ ತಂದು ತೀರಿದ ತಾಪವು ನಿನಗೆ ಹೆಚ್ಚಾಗಿ ಹೋಗಿರುವುದಲ್ಲವೇ ಅಣ್ಣಯ್ಯ? ಹೌದು ಸುಂದರಿ. ಹಿಂದೆ ಎತ್ತಿಗೆ ನಿನ್ನನ್ನು ಕಾಡಿ ದುಃಖಕ್ಕೆ ಗುರಿ ಮಾಡಬೇಡ ಅಣ್ಣಯ್ಯ. ಸುಂದರಿ. ಅಣ್ಣಯ್ಯ, ಅದೇ ಸುಂದರಿ. ನನ್ನನ್ನು ನಿನ್ನ ಹೊಡೆ ಹುಟ್ಟಿದ ಸಹೋದರಿ ಎಂದು ಭಾವಿಸಿಕೊಂಡು ಎನ್ನ ಸರಿಯನ್ನು ಬಿಟ್ಟು ಬಿಡೋಣ. ಬರುವುದು ನಿನಗೆ ಪುಣ್ಯ. ಏನೇ ರತಿ ಎಂಬ ಶ್ರೀರತ್ನವೇ, ನಿನ್ನ ಬಿಟ್ಟು ಹೋಗುವುದಕ್ಕೆ ನಾ ಬಂದಿಲ್ಲ. ಒಂದು ವೇಳೆ ನಾ ಬಿಟ್ಟು ಹೋದರೆ ನಿನಗೆ ಕಟ್ಟಿಕೊಡುವವರು ಯಾರಿಲ್ಲ. ಅಯ್ಯೇ ಸುಂದರಿ, ಅಣ್ಣಯ್ಯ, ಮಾತಿಗೆ ನನ್ನ ಬಿಟ್ಟು ಹೋಗೆಂದು ಉಚ್ಚರಿಸುವೆಯಲ್ಲ. ಇದೇ ರೀತಿಯಲ್ಲಿ ನಮ್ಮ ಧಿಕ್ಕರಿಸಿದಕ್ಕೆ ನಿನ್ನ ಪಿತನ ಮತಿಸಿದನಲ್ಲ. ಇದೇ ನಿನಗೆ ಸರಿಯಾದ ಮಾತಲ್ಲ. ಅಯ್ಯೇ ಸುಂದರಿ, ಅಣ್ಣಯ್ಯ, ಈಗ ನಿನಗೇನು ಕಡಿಮೆ ಆಗಿರುವುದು? ತ್ರಿಲೋಕವನ್ನು ಜಯಿಸುವ ಈ ರಾಜವೀರನಾದ ಕೌಂಡಿಕ ಸುರೇಂದ್ರ ನಿನ್ನ ಕೈ ಹೋಗ್ತಿದ ಮೇಲೆ ನೀನು ರಾಣಿಯಾಗಿ ಮೆರೆಯುವುದು ಬಿಟ್ಟು ಈ ರೀತಿ ಕರೆದು ತಂದ್ಕೊಡೋದಾಟಕ್ಕ
ಕೈದರೆ ನನ್ನ ಮೇಲೆ ನಿನಗೆ ಕಣ್ಣೆ ಬಾರದೆ ಹೋಯ್ತೆ ಒಂದೇ ಒಂದು ತಾಯಿ ಗಂಡನೆಂದು ಕರೆದು ನೋಡು ಕರೆದು